ಕ್ಯಾಂಪಸ್ ಇಲ್ಲಿ ಸೂಪರ್ ಮಾರ್ಕೆಟಲ್ಲಿ ಆಲ್ಕೋಹಾಲೇ ಸಿಗ್ತದಂತೆ. ಮತ್ತು ಯೂನಿವರ್ಸಿಟಿಯಲ್ಲಿ ಬಾಟಲ್ ಓಪನ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ. €2.5 0.25 ಕೆಚಪ್. ಸೊ ಈಗ ಫಸ್ಟ್ ಕೆಲಸ ನಮಗೆ ನನ್ನ ಕಾರ್ಡ್ ಹೋಗ್ಬೇಕು, ಸ್ಟೂಡೆಂಟ್ ಐ ಡಿ ಕಾರ್ಡ್. ನಮಸ್ಕಾರ ವೀಕ್ಷಕರೇ, ಇದು ನಾನು ನಿಮ್ಮ DJ ಪ್ರಜ್ವಲ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜೆರಿ ಪಿನಾಕಲ್. ಸೊ ಆಲ್ರೆಡಿ ಟೈಮ್ ರೈಟ್ ನಾವು ಇಸ್ 9:30 9:45 ಆಗಿದೆ. 9:45 ಆಗಿದೆ. 10:45ಗೆ ನನ್ನ ಕಾಲೇಜಲ್ಲಿ ಒಂದು ಏನಂತ ಮೀಟ್ ಆ್ಯಂಡ್ ಗ್ರೀಟ್ ಉಂಟು. ಇಂಟರ್ನ್ಯಾಷನಲ್ ಸ್ಟೂಡೆಂಟ್ಸ್ ಮೀಟ್ ಆ್ಯಂಡ್ ಗ್ರೀಟ್ 20:45ಗೆ ಅರೇಂಜ್ ಮಾಡಿದ್ದಾರೆ. ಸೊ ದಿಸ್ ಹೋಲ್ ವೀಕ್ ಈಸ್ ಗೋನ್ ಬಿ ಆನ್ ಇಂಟ್ರೊಡಕ್ಟರಿ ವೀಕ್. ಲೈಕ್ ಇದೆ, ಮೀಟ್ ಇರ್ತದೆ, ನೈಟ್ ಪಾರ್ಟಿ ಉಂಟು. ಇವತ್ತು ನೈಟ್ ಒಂದು ಪಾರ್ಟಿ ಇದೆ, ಮತ್ತು ಥರ್ಡ್ ಡೇ ಇಸ್ ಗೋನ್ ಬಿ ಸಿಟಿ ರಿಜಿಸ್ಟ್ರೇಷನ್, ಆಲ್ ದೋಸ್ ಸ್ಟಫ್. ಸೊ ರೈಟ್ ನೌ ಐ ಆಮ್ ಗೋಯಿಂಗ್ ಟು ದಟ್ ಇಂಟರ್ನ್ಯಾಷನಲ್ ಸ್ಟೂಡೆಂಟ್ ಮೀಟ್ ಆ್ಯಂಡ್ ಗ್ರೀಟ್. ಹೋಪ್ಫುಲಿ ಒಂದು ಹೊಸ ಜನರಿಗೆಲ್ಲ ಮೀಟ್ ಆಗಲಿ ಸಿಗ್ತದೆ, ಬೇರೆ ಬೇರೆ ದೇಶದ ಜನರಿಗೆ ಮೀಟ್ ಆಗಲಿ ಸಿಗ್ತದೆ ಅಂತ ಅನ್ಕೊತೀನಿ. ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಲೀವ್ ಮೈ ಅಪಾರ್ಟ್ಮೆಂಟ್. ಹೊರಗೆ ಬಂದ್ಕೊಳ್ಳೆ ಎಂಥ ಕೋಲ್ಡ್ ಹೊಡಿತದೆ ಅಂದರೆ, ಹೊರಗೆ ರೂಮಲ್ಲಿ ನಮ್ಮ ಹೀಟ್ರ್ ಆನ್ ಇರ್ತದಲ್ಲ, ಸೊ ಅದು ಗೊತ್ತಾಗೋದಿಲ್ಲ. ಹೊರಗೆ ಇದು ಒಳಗೆ ಒಂದು ಕಾಲು ಹೊರಗೆ ಮಾರಿ ಥಂಡಿಗೆ ಉಂಟಲ್ಲ, ಟಂಗ್ ಟ್ವಿಸ್ಟ್ ಆಗ್ತುಂಟು. ಹೊರಗೆ ಒಂದು ಕಾಲು ಇಟ್ಟಾಗೆ ಒಂದು ಕೂಲ್ ಹೊಡಿತದೆ, ಕೈಗಾಗಲಿ ಕಿವಿಗಾಗಲಿ. ಬಿಕಾಸ್ ದೋಸ್ ಆರ್ ದ ಓನ್ಲಿ ಪಾರ್ಟ್ಸ್ ಎಕ್ಸ್ಪೋಸ್. ಯಾಕಂದ್ರೆ ಕಾಲಿಗೆಲ್ಲ ಸಾಕ್ಸ್ ಎಲ್ಲ ಹಾಕಿದ್ದೀನಿ, ತಲೆ ಮತ್ತು ಕೈ ಬಿಟ್ಟರೆ ಬಾಕಿ ಎಲ್ಲ ಕವರ್ಡ್ ಆಗಿದೆ. ಇನ್ನೊಂದೇನಂದರೆ ಸ್ಯಾಟರ್ಡೇ ಕಾಲೇಜ್ ಓದೋದೊಂದು ಒಳ್ಳೇದಾಯ್ತು, ಯಾಕಂದ್ರೆ ನನಗೆ ಬಸ್ ಪಾಸ್ ಇದೊಂದು ಅದು ವಿಷಯ ಗೊತ್ತಾಯ್ತಲ್ಲ. ಆ್ಯಂಡ್ ದ ಬಸ್ ಸ್ಟ್ಯಾಂಡ್ ಈಸ್ ಸಮ್ವೇರ್ ಕ್ಲೋಸ್ ಅರೌಂಡ್ ಹಿಯರ್, ಲೈಕ್ ಇಟ್ ಟೇಕ್ಸ್ ಮಿ 2 minutes ಟು ಗೋ ಟು ಬಸ್ ಸ್ಟ್ಯಾಂಡ್ ಆ್ಯಂಡ್ ಐ ಹ್ಯಾವ್ ಟು ಕ್ಯಾಚ್ ಓನ್ಲಿ 1 bus. ಸೊ ಥ್ಯಾಂಕ್ಫುಲಿ I know which bus to go. Within 5 minutes I'll be in college. This is the place where I had yesterday lunch. ನಿನ್ನೆ ಬ್ಲಾಗ್ ನೋಡಿದರೆ ನೋಡಿ, ಚಾನಲ್ ಇದೆ, ಲಿಂಕ್ ಡಿಸ್ಕ್ರಿಪ್ಷನಲ್ಲಿ ಮೇಲೆ ಕಡೆಗೆ ಎಲ್ಲ ಇದೆ. ಸೊ ನಿನ್ನೆ ಒಂದು ಲಂಚಲ್ಲಿ ಒಂದು ಬರ್ಗರ್ ತಿಂದಿದ್ದೆ. ಇಟ್ ಕಾಸ್ಟ್ ಮಿ €5. ದಟ್ ವಾಸ್ ದ ಚೀಪೆಸ್ಟ್ ಒನ್ ವಿಚ್ ಐ ಕ್ಯಾನ್ ಅಫೋರ್ಡ್ ಅಂತ ಹೇಳೋದಿಲ್ಲ, ಬಟ್ ಇಟ್ ವಾಸ್ ದ ಚೀಪೆಸ್ಟ್ ಒನ್. ಬಿಕಾಸ್ ನನಗಂದರೆ ಅಷ್ಟು €7-8 ಕೊಟ್ಟು ತಿನ್ನೋಷ್ಟು ಅಂದರೆ ದಟ್ಸ್ ವೆರಿ ಎಕ್ಸ್ಪೆನ್ಸಿವ್ ಫಾರ್ ಮಿ. €7-8 ಅಂದರೆ ಎಷ್ಟಾಯ್ತು, ಒಂದು 800 ಆಯಿತಾ ಅಂತ ಮೋಸ್ಟ್ಲಿ. ದಟ್ಸ್ ವೈ ಐ ಫೀಲ್, ಸೊ ದಟ್ಸ್ ವೈ ಐ ಕೆಪ್ಟ್ ಇನ್ ಲಿಮಿಟ್. ಅಂದರೆ ಏನೇ ಆಗಲಿ €5 ಒಳಗೆ ಲಂಚ್ ಮುಗಿಸು ಅಂತ. ಬಟ್ ಐ ಕುಡ್ ಓನ್ಲಿ ಫೈಂಡ್ ಒನ್ ಸ್ಮಾಲ್ ಬರ್ಗರ್, ದ್ಯಾಟ್ಸ್ ಇಟ್. ಬಟ್ ಬೇರೆ ಎಲ್ಲ ಫುಡ್ ಹೋದರೆ ಇಟ್ಸ್ ವೆರಿ ಎಕ್ಸ್ಪೆನ್ಸಿವ್. ಸೊ ಇವತ್ತೇನು ಪ್ಲ್ಯಾನ್ ಅಂದರೆ, ಇವತ್ತು ಏಷ್ಯನ್ ಮಾರ್ಕೆಟ್ಗೆ ಹೋಗಿ ಒಂದು 5 kg ಬ್ಯಾಗ್ ರೈಸ್ ಉಂಟು, ರೈಸ್ ತೊಗೊಬಂದು ಐ ವಿಲ್ ಬಿ ಮೇಕಿಂಗ್ ಮೈ ಪುಳಿಯೋಗರೆ ಆರ್ ಪಲಾವ್, ಬಿರಿಯಾನಿ ರೈಸ್, ಸಮಥಿಂಗ್ ಐ ವಿಲ್ ಬಿ ಮೇಕಿಂಗ್. ಆ್ಯಕ್ಚುಲಿ ನಾನು ಮೊನ್ನೆ ಬಸ್ಸಲ್ಲಿ ಇಲ್ದದ್ದು ಆಚೆ ಸೈಡಲ್ಲಿ, ಬಿಕಾಸ್ ದ ಸಿಟಿ ಸೆಂಟರ್ ಈಸ್ ದ್ಯಾಟ್ ಸೈಡ್. ಇಲ್ಲಿ ಒಂದು ಬಸ್ ಸ್ಟಾಪ್ ಕಂಡಿದೆ, ಇಲ್ಲೋಗೊಮ್ಮೆ ಚೆಕ್ ಮಾಡ್ತೀನಿ. ಐ ಥಿಂಕ್ ದ ಬಸ್ ಗೋಸ್ ಲೈಕ್ ದಿಸ್ ಓನ್ಲಿ. ಸೊ ದಿಸ್ ವೇ ಇಸ್ ಟು ಮೈ ಕಾಲೇಜ್ ಇನ್ ಬಸ್. ನೋಡೋಣ, ಮೋಸ್ಟ್ಲಿ ಬಸ್ ಈ ಕಡೆ ನಿಲ್ಲಿಸ್ಬೋದು. ಇಟ್ಸ್ ನನ್ನ ಕಾಲೇಜ್ ಬಸ್ ಬಂದು ಇಟ್ಸ್ 4 number ಬಸ್. ಅಬ್ಬಾ, ಈ ಚಳಿಗೆ ಟಂಗ್ ಟ್ವಿಸ್ಟ್ ಆಗ್ತುಂಟು, ಬೆಳಗ್ಗೆಯಿಂದ ಮಾತಾಡಲಿಕ್ಕೆ ಆಗ್ತಿಲ್ಲ. ಆ್ಯಂಡ್ ಇಟ್ಸ್ 5 degree. ಕೈ ಗ್ಲೌಸ್ ಹಾಕ್ಬೇಕಾಗ್ತದೆ ಅಂತ ಕೂಲ್ ಆಗ್ತುಂಟು. 4 number. ಸೊ ಇದರಲ್ಲಿ ಬರೆದಿದ್ದಾರಲ್ಲ ನನ್ನ ಅಂತ ಯೂನಿವರ್ಸಿಟಿ ಅಂತ. ಸೊ ದಟ್ಸ್ ಗೋನಾ ಬಿ ಮೈ ಸ್ಟಾಪ್ ಬೇಸಿಕಲಿ. ಏಷ್ಯನ್ ಮಾರ್ಕೆಟ್ ಹೇಳಿದಾರಲ್ಲ, ಇಲ್ಲಿದೆ, ಕಾಣ್ತಿದೆ ಈಗ ಇಲ್ಲಿ. ಸೊ ದ್ಯಾಟ್ಸ್ ದ ಏಷ್ಯನ್ ಮಾರ್ಕೆಟ್ ವೇರ್ ಐ ವಿಲ್ ಬಿ ಗೆಟಿಂಗ್ ಏಷ್ಯನ್ ಸ್ಟಫ್. ಇನ್ನು ನಾನೇನೋ ಏಷ್ಯನ್ ಮಾರ್ಕೆಟ್ ಅಂತ ಕೇಳಿ ನಮ್ಮ ಇಂಡಿಯಾದಲ್ಲಿ ಸಿಗೋ ಎವರೆಸ್ಟ್ ಮಸಾಲ ಮತ್ತು ಏನಾಗಲಿ ಇಂಡಿಯಾದಲ್ಲಿ ಮಸಾಲಾಸ್ ಆ್ಯಂಡ್ ವಾಟ್ ಎವರ್ ಅದು ಸಿಗ್ತದೆ ಅಂತ ನೋಡಿದರೆ, ಅಲ್ಲಿ ಜಾಸ್ತಿ ಕೊರಿಯನ್, ಚೈನೀಸ್, ಆಲ್ ದ ಸ್ಟಫ್ ಅದೇ ಇರೋದು ಜಾಸ್ತಿ. ಬಟ್ ನೋಡಿ, ಅಲ್ಲಿ ಪ್ರಾನ್ಸ್, ಚಿಕನ್ ಎಲ್ಲ ಇದೆ. ಇಫ್ ಇಟ್ ಈಸ್ ಇನ್ ಬಜೆಟ್ ಐ ಮೈಟ್ ಬೈ ಇಟ್ ಆ್ಯಂಡ್ ಸ್ಟೋರ್ ಇಟ್ ಫಾರ್ ನೆಕ್ಸ್ಟ್ ವೀಕ್. ಕಾಲೇಜಿಗೆ ಬಂದಾಯಿತು. ಸೊ ಈಗ ಫಸ್ಟ್ ಕೆಲಸ ನಮಗೆ ನನ್ನ ಕಾರ್ಡ್ ತೊಗೋಬೇಕು, ಸ್ಟೂಡೆಂಟ್ ID ಕಾರ್ಡ್. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಐ ಹ್ಯಾಡ್, ಅಂದರೆ ಇದು ಒಂದು ಸೂಪರ್ ಮಾರ್ಕೆಟ್ ಐಡಕ ಅಂತ. ಸೊ ದಿಸ್ ಇಸ್ ದ ಪ್ಲೇಸ್ ವೇರ್ ಐ ಹ್ಯಾಡ್ ಮೈ ಲಂಚ್ ಅದರ್ ಡೇ. ಸೊ ಮೋಸ್ಟ್ ಪ್ರಾಬಬ್ಲಿ ಇವತ್ತು ಕೂಡ ಲಂಚ್ ಇಲ್ಲೇ ಇರ್ತದೆ. ಮತ್ತು ಇನ್ನೊಂದೇನೆಂದರೆ ಇಲ್ಲಿ ಹೇರ್ ಕಟ್ ಸಲೂನ್ ಕೂಡ ಉಂಟು, ಒಂದು ಇರಬೇಕಂತಲ್ಲ, ಆರೆಂಜ್ ಕಲರ್ ಬೋರ್ಡ್ ಇದೆಲ್ಲ. ಸೊ ದಟ್ಸ್ ನನ್ನ ಹೇರ್ ಕಟ್ ಸಲೂನ್. ಮೋಸ್ಟ್ ಪ್ರಾಬಬ್ಲಿ ಇಟ್ ಮೈಟ್ ಬಿ at a discounted rate for students, I guess. Orientation start ಆಗೋಗಿದೆ. The time right now is almost 10:55. ID card ಇಸ್ಕೊಂಡು I'll be going to the orientation. Yes, big buttons for all students. Pick the helmet.
ವಾವ್, ಫ್ರೀ ಸ್ಟಫ್. ಆ್ಯಂಡ್ ಅಲ್ಲಿ ನನಗೆ ಶಾಕ್ ಆಗಿದ್ದು ಇನ್ನೊಂದೇನೆಂದರೆ ಇಲ್ಲಿ ನಮಗೆ ಬಾಟ್ಲ್ ಓಪನರ್ಸ್ ಸಹ ಕೊಡ್ತಿದ್ದಾರೆ. ಇದೆ ಸೊ ರೈಟ್ ನೌ ದೇರ್ ಇಸ್ ಗೋನ್ ಬಿ ಅ ಕ್ಯಾಂಪಸ್ ಸ್ಟೋರ್. ಒಂದು ಸೀನಿಯರ್ ಬಂದಿದ್ದಾರೆ. ಸೀನಿಯರ್ ರೈಟ್? ದಟ್ ಪರ್ಸನ್ ಇಸ್ ಸೀನಿಯರ್. ಸೊ ಶಿ ಈಸ್ ಗೋನ್ ಬಿ ಟೇಕಿಂಗ್ ಅಸ್ ಅರೌಂಡ್ ದ ಕ್ಯಾಂಪಸ್, ಶೋಯಿಂಗ್ ಅಸ್ ಡಿಫ್ರೆಂಟ್ ಪ್ಲೇಸಸ್, ವಾಟ್ ಆ್ಯಂಡ್ ಆಲ್ ಇಸ್ ದೇರ್. ಯಾಕಂದರೆ ಇನ್ನೂ ಗೊತ್ತಿಲ್ಲ, ನಾನು ಮೊನ್ನೆ ಬಂದಿದ್ದು, ನೀನೇ ಬಂದಿದ್ದೆ, ಬಟ್ ಇಟ್ ಅಂದರೆ ಅಷ್ಟೇನು ಸುತ್ತಲಿಲ್ಲ. ರೈಟ್ ನೌ ವಿಲ್ ಬಿ ರೋಮಿಂಗ್ ಅರೌಂಡ್ ದ ಕ್ಯಾಂಪಸ್. What is there in today's menu or tomorrow's menu? For students, it is cheaper prices. So, when you don't want to come. Also, they offer evening dinner also, but you need to. And also, scholarship ceremonies, graduation ceremonies, everything happens here. I am not sure if it will be open, but if you guys want to see from inside, I can. ಡನ್ ವಿತ್ ವಾಟ್ ಕ್ಯಾಂಪಸ್ ಸ್ಟೋರ್. ಸೊ ಮೇನ್ ಕ್ಯಾಂಪಸ್ ಸ್ಟೋರ್ ಆಯಿತು. ಇಲ್ಲೇನಂದರೆ ಇನ್ನೊಂದು ಇಡೀ ಸಿಟಿಯಲ್ಲಿ ಅಲ್ಲಿ ಸಣ್ಣ ಕ್ಯಾಂಪಸ್ ಮಾಡಿದ್ದಾರೆ. ದಿಸ್ ಈಸ್ ದ ಮೇನ್ ಕ್ಯಾಂಪಸ್ ವಿಚ್ ಐ ಆಮ್ ಕರೆಂಟ್ಲಿ ಇನ್. ಸೊ ನಮ್ಮದು ಡೇಟಾ ಅನಾಲಿಟಿಕ್ ಕ್ಲಾಸ್ ಇಟ್ಸ್ ಇನ್ ಸಮ್ ನೇಮ್ ಗೊತ್ತಿಲ್ಲ, ಆ ಕ್ಯಾಂಪಸಲ್ಲಿ ಇದೆ ಅಂತೆ, ವಿಚ್ ಇಸ್ ಕಿಲೋಮೀಟರ್ ಅವೇ. ಸೊ ಎನಿಯಾವ್ ನೆಕ್ಸ್ಟ್ ವೀಕ್ ಆ ಕ್ಯಾಂಪಸ್ಗೆ ಹೋಗ್ಲಿಕ್ಕೆ ಉಂಟಲ್ಲ, ಸೊ ವೈ ಟು ಗೋ ಟುಡೇ. ಸೊ ಇವಾಗ ನನ್ನದು ಮೇನ್ ಇಶ್ಯೂ ಹೇಳಿದಲ್ಲ, ಅಡ್ವಾನ್ಸ್ ಟ್ರ್ಯಾಕಿಂದ ಫಂಡಮೆಂಟಲ್ ಟ್ರ್ಯಾಕಿಗೆ ಸ್ವಿಚ್ ಆಗಲಿಕ್ಕೆ ಅಂತ. ಸೊ ಇವಾಗ ಇವರೆಲ್ಲ ಏನು ಪ್ಲ್ಯಾನ್ ಮಾಡಿದ್ರೆ ಏನೋ ಸ್ವಲ್ಪ ತಿಂದು then we'll head to that office to clarify my doubts, my problems basically. ನಂದು ಎಂತ ಸ್ಟೂಡೆಂಟ್ ಕಾರ್ಡ್ ಸಿಕ್ಕಿದ್ದು. ಇದರಲ್ಲಿ ಏನಂದರೆ ಮನಿ ಲೋಡ್ ಮಾಡಿ ಐ ಕ್ಯಾನ್ ಸ್ಪೆಂಡ್ ಇಟ್ ಇನ್ ದಿಸ್ ಕೆಫೆಟೇರಿಯಾ ಆ್ಯಂಡ್ ದೇ ಹ್ಯಾವ್ ಗಾಟ್ ರಿಯಲಿ ನೈಸ್ ಮೀಲ್ ಫಾರ್ ರೀಸನೇಬಲ್ ಪ್ರೈಸ್ ಆ್ಯಂಡ್ ಆಲ್. ಸೊ ಇವಾಗ ಇನ್ಯಾವ್ ಇಟ್ಸ್ 120 ಲಂಚ್ ಟೈಮ್ ಆಗಿದೆ. ಏನೋ ನೈಸ್ ಮೀಲ್ ಊಟ ಮಾಡಿ ವಿ ಹ್ಯಾವ್ ಕ್ಲಾಸ್ ರೈಟ್ at what 2:30 right? 2:30. We have some session at 2:30. Huh? $1.25 French fries. 25 euroದು 0.25 euroದು ketchup. It's pretty cheap, no? I was just kidding, man. Done with French fries. ಅದ್ರ ಬದಲು ಬೇರೆ ಏನಾದ್ರು ತೆಗಿಬೋದಿತ್ತು, ಫುಲ್ ಮೀಲ್ ಏನಾದರೂ. ಬಟ್ ಓಕೆ, ಇವರೊಟ್ಟಿಗೆ ಒಂದು ಫ್ರೆಂಚ್ ಫ್ರೈಸ್ ತಿಂದದ್ದು. ಸೊ ರೈಟ್ ನಾವು ಇಟ್ಸ್ 2 o'clock. 2 o'clock ಅಲ್ಲಿ 15 minutes ಇದೆ. 2 o'clock we have some session. They are going to teach how to study, it seems. Let's see how it goes. ಟಿಪ್ಸ್ ಹೇಳಿಕೊಡ್ತಾರಂತೆ, ಹೇಗೆ ಓದಬೇಕು, ಹೇಗೆ ಇದು ನಮಗೆ ವೆದರ್ಗೆ ಅಡ್ಜಸ್ಟ್ ಆಗಬೇಕು, ಆಲ್ ದೋಸ್ ಥಿಂಗ್ಸ್. ಐ ಡೋಂಟ್ ನೋ ಹೌ ಇಟ್ ಗೋಸ್. I'm back in the supermarket buying some stuff. I don't know, I bought this egg and cheese spread ante. ಕ್ಯಾಂಪಸ್ ಒಳಗೆ ಸೂಪರ್ಮಾರ್ಕೆಟ್ ಇದೆ, ಸೂಪರ್ಮಾರ್ಕೆಟ್ ಒಳಗೆ ಆಲ್ಕೋಹಾಲ್ ಇದೆ. All these are alcohol. Back to ground zero ಅಂದರೆ ಮನೆ ಹತ್ರ ಬಂದೆ. ಸೊ ಇವಾಗ ಏನಂದರೆ ಬ್ಯಾಗಲ್ಲಿ ಬ್ರೆಡ್ ಮತ್ತು ಅಂತ ಒಂದು ಎಗ್ ಸ್ಪ್ರೆಡ್ ಅಂತೆ. ಯಾಕೆಂದರೆ ಚಿಕನ್ ಹುಡುಕ್ಲಿಕ್ಕೆ ಟ್ರೈ ಮಾಡಿದೆ, ಬಟ್ ಅಲ್ಲಿ ಮೀಟ್ ಅಂತ ಹೇಳ್ತಾರೆ. ಆದರೆ ಮೀಟ್ ನನಗೆ ಡೌಟ್, ಯಾಕಂದರೆ ಮೀಟಲ್ಲಿ ಚಿಕನ್ ಮೀಟ್ ಕೂಡ ಇರ್ಬೋದು, ಕೌ ಮೀಟ್ ಕೂಡ ಇರ್ಬೋದು, ಬೀಫ್ ಮೀಟ್ ಕೂಡ ಇರ್ಬೋದು. ಸೊ ಐ ಡೋಂಟ್ ವಾಂಟ್ ಟೇಕ್ ರಿಸ್ಕ್. ಸೊ ಸದ್ಯಕ್ಕೆ ಎಗ್ ತೊಗೊಂಡಿದ್ದೀನಿ. ಮತ್ತು ಯಾರು ಒಂದು ಕೆಲವು ನನ್ನ ಕ್ಲಾಸ್ಮೇಟ್ಸಿಗೆ ಜರ್ಮನ್ ಬರ್ತದೆ, ಅವ್ರನ್ನ ಕರೆಕ್ಟ್ ಓದಿ ಹೇಳಿದ್ರೆ ಏನೋ ಇದ್ದರೆ ತೊಗೊಳ್ಳೋ ಅಷ್ಟೇ. ಸೊ ರೈಟ್ ನಾವು ನನ್ನ ಇಲ್ಲಿ ಅಂದರೆ ಖಂಡಿತಲ್ಲ ಏಷ್ಯನ್ ಮಾರ್ಕೆಟ್ ಇದೆ, ಹೋಗಿ I'll be buying at least 1 kg ಸಣ್ಣ ಪ್ಯಾಕ್ ರೈಸ್ ಆ್ಯಂಡ್ ಪ್ರಾನ್ಸ್ ನೋಡಿದ್ದೆ, ಪ್ರೈಸ್ ನೆನಪಿಲ್ಲ, ಒಳ್ಳೆ ಪ್ರೈಸ್ ಇದ್ದರೆ I'll be buying that too. ಮತ್ತು ಇವತ್ತು ನನ್ನ ಬ್ಯಾಗ್ ಉಂಟಲ್ಲ ಫುಲ್ ಪ್ಯಾಕ್ ಆಗಿದೆ. ಯಾಕೆ ಅಂತ ಮನೆಗೆ ಹೋಗಿ ಓಪನ್ ಮಾಡಿ ಚೆಂದ ಮಾಡಿ ತೋರಿಸ್ತೆ ಬ್ಯಾಗ್ ಒಳಗೆ ಏನಿದೆ ಅಂತ. ಟೈಮ್ ರೈಟ್ ನೌ 4:30 ಆ್ಯಂಡ್ 7 I have to be there. 50-50 ಉಂಟು, ಅಂದರೆ ಹೋಗ್ಲಾ ಬೇಡವಾ ಅಂತ ಆಗ್ತುಂಟು. ಆ್ಯಂಡ್ ಐ ಡೋಂಟ್ ನೋ, ಐ ಮೈಟ್ ಇವನ್ ಗೋ ಆ್ಯಂಡ್ ಐ ಮೇ ನಾಟ್ ಗೋ. 7 ಮತ್ತೆ ಹೋಗಿ ಬಂದು ವೀಡಿಯೋ ಎಡಿಟ್ ಮಾಡಿ ತುಂಬ ಟೈಮ್ ಆಗ್ತದೆ. ಇಟ್ಸ್ ಆ್ಯಕ್ಚುಲಿ ಬೇಸಿಕಲಿ ಆ ಪಾರ್ಟಿ ಅಂತ ಹೇಳಿದ್ದಾರೆ, ಮತ್ತು ಅಲ್ಲಿ ಏನು ಇಲ್ಲದೆ ಇದ್ದರೆ ಮತ್ತು ಸುಮ್ಮನೆ ಹೋಗಿ ಮತ್ತೆ ಅದು ಸಹ ಶೋರ್ ಇಲ್ಲ ಬಸ್ ಇದೆಯಲ್ಲೋ ಅಂತ. ನಾನು ಅಲ್ಲಿ ಬಸ್ಸಿಗೆ ಟೈಮಿಂಗ್ ನೋಡಿದಾಗ
6:17 ಲಾಸ್ಟ್ ಬಸ್ ಇತ್ತು ಇಲ್ಲಿಂದ. ಸೊ ಇಫ್ ಐ ಹ್ಯಾವ್ ಟು ಗೋ ಬಿಫೋರ್ 6:17, otherwise I may not get bus to my college. I'll just show you guys what and all I got from my college. One of them was this bag. ಒಂದು ಚೀಲ ಬೇಕಿತ್ತು ಏನಾದ್ರು ಹೊರಗಡೆ ಹೋದಾಗ ಐಟಮ್ ತರಲಿಕ್ಕೆ. ಗ್ರೋಸರೀಸ್ ಅಂತ ನಿಮ್ಗೆ ತೋರಿಸ್ತೀನಿ. ಫಸ್ಟ್ ಐ ಬಾಟ್ ದಿಸ್ ಬ್ಯಾಗ್. ಬಾಡಲ್ಲ, ಅಲ್ಲಿ ಬ್ಯಾಗ್ ಕೊಟ್ಟರು, ಅಂದರೆ ಅಲ್ಲಿ ಇಟ್ಟಿದ್ರು. 3 ಕಲರ್ ಬ್ಯಾಗ್ ಇತ್ತು, ಗ್ರೀನ್, ರೆಡ್, ಆರೆಂಜ್. ವಾಟ್ ಐ ಡಿಡ್ was, let me show you guys. I picked another one, orange one, and I picked another one, red one. So basically 3 ಕಲರ್ ಇತ್ತು, 3 ಕಲರ್ ಬ್ಯಾಗ್ ತಂದೆ. ಚಾಕ್ಲೇಟ್ಸ್ ಕೂಡ ಇಟ್ಟಿದ್ರು, 1 2 3 1 ಇದೆ 4. ಅಲ್ಲಿ 2 ಚಾಕ್ಲೇಟ್ ತಿಂದೆ, ಗೊತ್ತಾಯ್ತಾ? ಸೊ ಬೇಸಿಕಲಿ ಫುಲ್ ಪೈಸಾ ವಸೂಲಿ ಮಾಡಿ. ಮತ್ತೆ ಏನು ಸಿಕ್ತಂದ್ರೆ ಕಾಲೇಜಿಂದ ಇವತ್ತು, ಇನ್ನೂ ಮುಗ್ದಿಲ್ಲ, ಸಾರಿ, ಅಲ್ಲಿ ಇನ್ನೊಂದಿಷ್ಟು ಇತ್ತು, ತೋರಿಸ್ತೆ ಏನಿತ್ತಂತ. ಅಲ್ಲಿ ಒಂದು ಪೆನ್ಸಿಲ್ಗಳೆಲ್ಲ ಇಟ್ಟಿದ್ರು. ಮತ್ತು ಏನಂದರೆ ಅವ್ರು ಹೇಳಿದ್ರು ನನಗೆ, ಜರ್ಮನಿಯಲ್ಲಿ ಸ್ಟೇಷ್ನರಿ ಐಟಮ್ ಎಲ್ಲ ಇದಾವಲ್ಲ, ಸ್ವಲ್ಪ ಎಕ್ಸ್ಪೆನ್ಸಿವ್ ಅಂತ. ದಟ್ಸ್ ವೈ ಐ ಜಸ್ಟ್ ಪಿಕ್ 4 ಪೆನ್ಸಿಲ್, ದ್ಯಾಟ್ಸ್ ಇಟ್, ನಾಟ್ ಮೋರ್ ದ್ಯಾನ್ 4. ಆ್ಯಂಡ್ ದೇ ಗಿವ್ ಅಸ್ ನೈಸ್ ಕೂಲ್ ಕೀ ಚೈನ್ with University of Hildesheim written on it. Basically ಇದೇನು ಗೊತ್ತುಂಟಾ, ದಿಸ್ ಇಸ್ ನಥಿಂಗ್ ಬಟ್ ಬಾಟ್ಲ್ ಓಪನರ್. ನೋಡಿ, ಇಟ್ಸ್ ಅ ಬಾಟ್ಲ್ ಓಪನರ್. ಕಾಲೇಜ್ ಇದು, ಕ್ಯಾಂಪಸ್ ಇದು ಸೂಪರ್ ಮಾರ್ಕೆಟಲ್ಲಿ, ಅಂದರೆ ಕ್ಯಾಂಪಸ್ ಇದು ಸೂಪರ್ ಮಾರ್ಕೆಟಲ್ಲಿ ಆಲ್ಕೋಹಾಲೇ ಸಿಗ್ತದಂತೆ. ಮತ್ತು ಯೂನಿವರ್ಸಿಟಿಯಲ್ಲಿ ಬಾಟ್ಲ್ ಓಪನ್ ಕೊಡೋದೇನು ದೊಡ್ಡ ವಿಷಯ ಅಲ್ಲ. ಸೊ ವಾಟ್ ಐ ಪಿಕ್ಡ್ 1 2 3 4 ಆಫ್ ಇಟ್ ಇತ್ತು, ತಗೊಂಡೆ. ಬೇಸಿಕಲಿ ಯು ಕ್ಯಾನ್ ಪಿಕ್ ಹೌ ಮಚ್ ಎವರ್ ಯು ವಾಂಟ್. 2 ರೆಡ್ 2 ಬ್ಲೂ. ಆ್ಯಕ್ಚುಲಿ ನಂಗೆ ಕೀಚೆನ್ ಬೇಕಿತ್ತು, ಯಾಕಂದರೆ ರೂಮ್ ಇದು ಕೀ, ಮೇನ್ ಡೋರ್ ಇದು ಕೀ, ಕೆಳಗಡೆ ಡೋರ್ ಇದು ಕೀಗೆ ಒಂದು ಕೀಚೆನ್ ಹುಡುಕ್ತಿದ್ದೆ. ಇದಕ್ಕೆ ಹಾಕಿ ಟ್ರೈ ಮಾಡಿದೆ, ಆಗಲಿಲ್ಲ. ಸೊ ಐ ವಿಲ್ ಬಿ ಪುಟಿಂಗ್ ಒನ್ ಆಫ್ ದೀಸ್, ರೈಟ್? ವೇಸ್ಟ್ ಆಗೋದಿಲ್ಲ, ತಂದಿದ್ದೆಲ್ಲ ಯೂಸ್ ಆಗ್ತದೆ, ಅದೇ ಟೆನ್ಷನ್ ಇಲ್ಲ. ನೆಕ್ಸ್ಟ್ ಏನು ತಂದೆ, ಸೂಪರ್ ಮಾರ್ಕೆಟ್ ಹೋಗಿದ್ದೆ. ಫಸ್ಟು ಕಾಲೇಜಿನ ಸೂಪರ್ ಮಾರ್ಕೆಟಲ್ಲಿ ಐ ಬಾಟ್ ದಿಸ್ ಬ್ರೆಡ್ ಸ್ಪ್ರೆಡ್ ಆ್ಯಂಡ್ 4 ಬ್ರೆಡ್, ಖಂಡಿತ 4 ಬ್ರೆಡ್. ಮತ್ತು ಫಸ್ಟ್ ಟೈಮ್ ಚಿಕನ್ ತಂದೆ. ಎಷ್ಟು ನಾದಂದರೆ ಒಂದು ಥಾಯಿ ಪೀಸ್ ಏನೋ ಬರ್ತದಲ್ಲ, ಥಾಯಿ ಪೀಸ್ ವಿತ್ ಲೆಗ್ ಆ್ಯಂಡ್ ಆಲ್, ಅದು ಒಂದು ಪೀಸ್ ಇತ್ತು. 1 ಪೀಸಲ್ಲಿ ಕೆಜಿಗೆ 3 euro ಏನೋ ಬರ್ತಿದ್ರು. ಆ್ಯಂಡ್ ದಿಸ್ ವಾಸ್ ಅರೌಂಡ್ ಹೌ ಮಚ್, 300 grams. ಇಟ್ ಕಾಸ್ಟ್ ಮಿ ಅರೌಂಡ್ 1.33 euros. ಆ್ಯಂಡ್ ದಿಸ್ ಗ್ರೇಪ್ಸ್ ಅರೌಂಡ್ 1 euro. ಮತ್ತು ಅಕ್ಕಿ ತಂದೆ, ಪುಳಿಯೋಗರೆ ಏನಾದ್ರು ಮಾಡ್ಕೊಡು, ಪುಳಿಯೋಗರೆ ಇಲ್ಲದೆ ಫ್ರೈಡ್ ರೈಸ್ ಏನಾದ್ರು ಮಾಡ್ಕೊಳ್ಳೋ ಅಂತ ಅಕ್ಕಿ ತಂದೆ. ಆ್ಯಂಡ್ ದಿಸ್ ಇಸ್ ದ ರೈಸ್, ದೇವಸ್ಥಾನ ಅಂತೆ. ಇಟ್ ಕಾಸ್ಟ್ ಮಿ ಅರೌಂಡ್ 3.29 euros. ದಿಸ್ ಈಸ್ ಮೈ ಪರ್ಚೇಸ್ ಆಫ್ ದ ಡೇ. ಲಂಚ್ ಮಾಡಿರಲಿಲ್ಲ, ಸೊ ಬಂದಿದ್ದೆ. ಅದು ನಾನು ಬ್ರೆಡ್ ಏನು ತಂದಿದ್ದೆ ಅಲ್ಲ, ಈ ಅವನಲ್ಲಿಟ್ಟು ಬಿಸಿ ಆಯಿತು. ಒಂದು 12 minutes. ನನಗೆ ಗೊತ್ತಿಲ್ಲ, ಡೂಕಿ ಕೇಳಿದ, ಕರೆಕ್ಟಾಗಿ ಹೇಳಿದೆ ಹೀಗೆ ಮಾಡೋದಂತೆಲ್ಲ. ಸೊ ಬ್ರೆಡ್ ಈಸ್ ಆಲ್ ರೆಡಿ. ಐ ಆಮ್ ಅಪ್ಲೈಯಿಂಗ್ ದಿಸ್ ವಾಟ್ ಎಗ್ ಅಂತ ಹೇಳಿದ್ದು. ನಾನು ಟ್ರಾನ್ಸ್ಲೇಟ್ ಮಾಡಿ ನೋಡಿದಾಗ ಸಮಥಿಂಗ್ ಎಗ್ ಪೇಸ್ಟ್. ಸೊ ಎಗ್ ಮಯೋನೀಸ್ ಮಿಕ್ಸ್ ಎಲ್ಲ ಆಗಿ ಒಂದು ಪೇಸ್ಟ್ ಮಾಡಿದೆ. ಸೊ ಮಧ್ಯದಲ್ಲಿ ಹಚ್ಕೊಂಡು ತಿಂದರೆ ಉಂಟಲ್ಲ, ಹೊಟ್ಟೆ ತುಂಬ ಬೇಕು. ಯಾಕಂದರೆ ನಿಮ್ಗೆ ಸ್ವಲ್ಪದಲ್ಲಿ ಇವೆಂಟಿಗೆ ಬೇರೆ ಹೋಗ್ಲಿಕ್ಕೆ ಉಂಟು, ಪಾರ್ಟಿಗೆ. ಅಂತ ಹೇಳಿದಲ್ಲ, ಎಗ್ ಪೀಸಸ್, ಮಯೋನೀಸ್, ಸಮ್ ಹರ್ಬ್ಸ್ ಆ್ಯಂಡ್ ಆಲ್ ಮಿಕ್ಸ್ ಆಗಿ ಒಳಗೊಂದು ಪೇಸ್ಟ್ ಮಾಡಿ ಕೊಡಿ. ಎಗ್ ಪೀಸಸ್ ಬಿಗ್ ಪೀಸಸ್ ಸಿಗ್ತದೆ. ಇದರ ಸ್ವಲ್ಪ ಜಾಸ್ತಿ ಹಚ್ಬಿಟ್ಟಿದ್ದೀನಿ. ಲೆಟ್ಸ್ ಸಿ ಹೌ ಇಟ್ಸ್ ಗೋನಾ ಟೇಸ್ಟ್. ಫೀಲಿಂಗ್ ಅಂತೂ ಚೆನ್ನಾಗಿದೆ. ಐ ಥಿಂಕ್ ಇಟ್ ಶುಡ್ ಟೇಸ್ಟ್ ಗುಡ್ ಅಟ್ ಲೀಸ್ಟ್. ಲೆಟ್ ಮಿ ಹ್ಯಾವ್ ಮೈ ಲಂಚ್ ಮತ್ತು ಇದು ಡಿನ್ನರ್ ಥರನೇ, ಯಾಕಂದರೆ ದ ಟೈಮ್ ರೈಟ್ ನೌ ಇಸ್ ಅರೌಂಡ್ ಲೆಟ್ ಮಿ ಸಿ 5:24. ಲಂಚ್ದು ಟೈಮ್ ಆಗಿ ತುಂಬ ಸಮಯ ಆಯಿತು. ಲೆಟ್ ಮಿ ಹ್ಯಾವ್ ದಿಸ್. ಗ್ರೇಟ್ ಅಂತ ಹೇಳೋದಿಲ್ಲ, ಸ್ಟಮಕ್ ಫೀಲಿಂಗ್ ಮೋಸ್ಟ್ಲಿ. ತಿಂದಾದ್ಮೇಲೆ ಹೊಟ್ಟೆ ತುಂಬಿದ್ರೆ ಸಾಕಷ್ಟೆ. ಇಟ್ಸ್ 6 o'clock
ಅರ್ಧ ಗಂಟೆಯಲ್ಲಿ ಮನೆಯಿಂದ ಹೋಗಬೇಕು. ನೋಡೋಣ ಹೌ ದ ಡೇ ಗೋಸ್. ಅಲ್ಲ ಅದೆಂಥ ಬ್ರೆಡ್ ಆ್ಯಂಡ್ ಅದು ಎಗ್ ಪೇಸ್ಟ್ ಇತ್ತಲ್ಲ, 3 ಮಾಡ್ಕೊಂಡು ತಿಂದಿದೆ. ಐ ಥಿಂಕ್ 2 ವಾಸ್ ಮೋರ್ ದೆನ್ ಇನಫ್. ಥರ್ಡ್ ಒಂದು ಸ್ವಲ್ಪ ಜಾಸ್ತಿನೇ ಆಯಿತು. ಸೊ ಹೊಟ್ಟೆ ಫುಲ್ ಆಗಿದೆ. ಅಟ್ಲೀಸ್ಟ್ ಫಾರ್ ನೆಕ್ಸ್ಟ್ 3-4 hours ಏನು ತಿನ್ನಲಿ ಆಗಲ್ಲ. ನೋಡು ಅಲ್ಲೇನಾರು ಇರಬೇಕು, ಮೋಸ್ಟ್ಲಿ ಡಿನ್ನರ್ ಅಲ್ಲೇನಾ ಅಂತ. ಯಾಕಂದರೆ 7 o'clock ಪಾರ್ಟಿ ಸ್ಟಾರ್ಟು. ಏನಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕು ಹೋಗಿ ಚೆನ್ನಾಗಿದ್ದರೆ. ಬಿಕಾಸ್ ಐ ಥಿಂಕ್ ಎವ್ರಿ ಒನ್ಸ್ ಗೋನ ಜಾಯಿನ್. ಇಟ್ಸ್ ಲೈಕ್ ಗ್ರೂಪ್ ಪಾರ್ಟಿ, ಗೆಟ್ ಟುಗೆದರ್ ಪಾರ್ಟಿ, ಸಮಥಿಂಗ್ ಲೈಕ್ ದ್ಯಾಟ್. ಶೆಡ್ಯೂಲಲ್ಲಿ ಹಾಗೇನೋ ಇತ್ತು. ಸೊ ನೋಡ್ಬೇಕು ಹೇಗೆ ಆಗತ್ತಂತ. ಐ ಆಮ್ ಪ್ರಿಟಿ ಮಚ್ ಎಕ್ಸೈಟೆಡ್ ಫಾರ್ ಇಟ್ ಬಿಕಾಸ್ ಎವ್ರಿ ಒನ್ಸ್ ಗೋನ ಬಿ ದೇರ್. ಸೆಕೆಂಡ್ ಟೈಮ್ ರೆಡಿ ಆಗಿ ಐ ಆಮ್ ಗೋಯಿಂಗ್ ಟುವರ್ಡ್ಸ್ ದ ಯೂನಿವರ್ಸಿಟಿ, ಬ್ಯಾಕ್ ಟು ದ ಬಸ್ ಸ್ಟ್ಯಾಂಡ್. ಸೊ ಇವಾಗ ನೋಡಬೇಕು ಅಂದರೆ ಬಸ್ ಇದೆಯಾ ಇಲ್ವಾ ಅಂತ. ಯಾಕಂದರೆ ಬೆಳಗ್ಗೆ ನೋಡಿದ್ದೆ 4 ನಂಬರ್ ಬಸ್ಸು, ಲಾಸ್ಟ್ ಬಸ್ ಈಸ್ ಆನ್ 6:17. ಸೊ ಇವಾಗ ಆ್ಯಪಲ್ಲಿ ಚೆಕ್ ಮಾಡಬೇಕು ಬಸ್ ಇದೆಯಾ ಅಂತ, ಬೇರೆ ಯಾವ್ದಾದ್ರು ನಂಬರ್ ಬಸ್ಸು ಇದ್ದರೆ ಹೋಗಬೇಕು, ಇಲ್ಲಾಂದರೆ ಅನ್ಫಾರ್ಚುನೇಟ್ಲಿ ಹ್ಯಾವ್ ಟು ಗೋ ಬ್ಯಾಕ್ ಟು ಹೋಮ್. ಪಾರ್ಟಿಯಲ್ಲಿದೆ ಅಂತ ಹುಡುಕ್ಬೇಕು. ಅದು ಕೆಫೆ ಅಂತೆ ಅಂತ ಶೆಡ್ಯೂಲಲ್ಲಿ ಮೆನ್ಷನ್ ಮಾಡಿದರು, ಒಂದು ಕೆಫೆಯಲ್ಲಿ. ಸೊ ಇದು 104 ಬಸ್ ಬಿಟ್ಟರೆ ಬೇರೆ ಯಾವುದಿಲ್ಲ. ಯಾಕಂದರೆ 1, 4, 9, 10 ಯಾವ್ದು ಆ್ಯಕ್ಚುಲಿ ನಂದು ಯಾವಾಗ ಹೋಗೋದು 4 ನಂಬರಲ್ಲಿ. ಬಟ್ ಇವತ್ತು ಲೇಟ್ ನೈಟ್ ಅದೇ ಇರೋದು 18 ಅಂದರೆ ನೋಡಿ ಕಾಣ್ತಿದೆಯಲ್ಲ. ಸೊ ಲಾಸ್ಟ್ ಬಸ್ ಈಸ್ ಆಟ್ 11:17 ಅದ್ರ ಮುಂಚೆ 10:47, 10:17. ಪಾರ್ಟಿ ಅಷ್ಟೊತ್ತೇ ಇರಲಿ, ಐ ಶುಡ್ ಬಿ ಬ್ಯಾಕ್ ಬೈ ದೆನ್. ಇಲ್ಲಾದರೆ ಹೋಗ್ಬೋದು, ಪ್ರಾಬ್ಲಮ್ ಏನಿಲ್ಲ. ಐ ಜಸ್ಟ್ ಹ್ಯಾವ್ ಟು ವಾಕ್ ಜಸ್ಟ್ ಹೌ ಮಚ್ 3 kilometers. ಓಕೆ, ದ್ಯಾಟ್ಸ್ ಆಲ್ಸೋ ಫೈನ್. ಪ್ರಾಬ್ಲಮ್ ಏನಂದರೆ 11 o'clockಗೆ ಟೆಂಪ್ರೇಚರ್ ತುಂಬ ಬಿದ್ದುಬಿಟ್ರೆ ಅಲ್ಲಿ ಪ್ರಾಬ್ಲಮ್ ಆಗೋದು. ನಾ ಫಸ್ಟ್ ಆಫ್ ಆಲ್ ಟೊಪ್ಪಿ ಮತ್ತು ಗ್ಲೌಸ್ ಇರಲಿಲ್ಲ, ತೊಂದರೆ ಇಲ್ಲ, ಇವಾಗಿನಷ್ಟು ಕೋಲ್ಡ್ ಇಲ್ಲ. ಬಟ್ 11 o'clock ಯು ನೆವರ್ ನೋ ಹೌ ಮಚ್ ಟೆಂಪ್ರೇಚರ್ ಮೈ ಡ್ರಾಪ್. ಸೊ ಯಾ ದಟ್ಸ್ ವಾಟ್. ಟೆಂಪ್ರೇಚರ್ ಬೇಸ್ಮಿ ಕಷ್ಟ ಆಗ್ತದೆ, ಕೈ ಚಳಿ ಆಗ್ತಾ ಹೋಗಿ, ಅದನ್ನು ಕಿರಿಕಿರಿ ಬೇಡ ಅಂತ. ಸೊ ಏನೇ ಇದ್ರು 10:47 ಆರ್ 11:17. ದೆನ್ ವಿತ್ ದ ಪಾರ್ಟಿ ಎಲ್ಲರೂ ಮನೆಗೆ ಹೋಗಿದ್ದಾರೆ. ಒಂದು 4 ಜನ ಇದ್ದರು. ಸೊ ಒಟ್ಟಿ ಮಾತಾಡ್ತಾ ನಿಂತದ್ದು. ದ ಟೈಮ್ ರೈಟ್ ನೌ ಇಸ್ 9:30. ಟೆಂಪ್ರೇಚರ್ ಈಸ್ 8 degree ಆ್ಯಂಡ್ ಐ ಆಮ್ ಫೀಲಿಂಗ್ ವೆರಿ ಕೋಲ್ಡ್. ಐ ಡೋಂಟ್ ಹ್ಯಾವ್ ಎನಿ ಗ್ಲೌಸ್ ಟೆನ್ಷನ್ ಇದೆ ಇಲ್ಲ, ಕಿವಿಗೆ ಕೋಲ್ಡ್ ಹಿಡಿತುಂಟು. ಐ ನೋ ಐ ಆಮ್ ಫೀಲಿಂಗ್ ಕೋಲ್ಡ್ ಫ್ರಮ್ ಮೈ ಸ್ಟಮಕ್ ಎಲ್ಲ ನಡುಗ್ತುಂಟು. ಮ್ಯಾನ್ ಇಟ್ಸ್ ಪ್ರಿಟಿ ಕೋಲ್ಡ್ ಔಟ್ ಹಿಯರ್. ಇವಾಗ ವಿದಿನ್ ನೆಕ್ಸ್ಟ್ 10-15 minutes ಐ ಹ್ಯಾವ್ ಗಾಟ್ ಮೈ ಬಸ್. ಅದೇ ಮಿಸ್ ಆದರೆ ಐ ಹ್ಯಾವ್ ಟು ವೇಟ್ ಅಟ್ಲೀಸ್ಟ್ half an hour or 45 minutes. ಸರಿ, ಸೊ ಅಲ್ಲಿದ್ದು ಏನಾಯ್ತು ಅಂದರೆ ಅಲ್ಲಿ ಅಂತ ನಮ್ಮ ಕೆಫೆಯಿಂದ ಹೊರಗೆ ಬಂದಾಗ ಸಡನ್ 8 ಡಿಗ್ರಿಯಲ್ಲಿ ತುಂಬ ಕೋಲ್ಡ್ ಆಯಿತು. ಇವಾಗ ಇಟ್ಸ್ ಐ ಥಿಂಕ್ ಇಟ್ ಈಸ್ 8 degree ಆ್ಯಂಡ್ ಹೌಸ್ ನಮ್ಮ ಮನೆ ಹತ್ರ ಮೇನ್ ಸ್ಕ್ವೇರ್ ಇದೆ, ಅಲ್ಲಿದ್ದೀನಿ. ಆ್ಯಂಡ್ ಸಡನ್ಲಿ ಐ ಆಮ್ ನಾಟ್ ಫೀಲಿಂಗ್ ದ್ಯಾಟ್ ಕೋಲ್ಡ್. ಐ ಡೋಂಟ್ ನೋ ವೈ. ಒಂದು ಮಿಸ್ಟೇಕ್ ಮಾಡಿದೆ. ಏನಂದರೆ ಅವಾಗ ಏನಂದರೆ ಸ್ವಲ್ಪ ರೂಮ್ ಹೀಟ್ ಆಗಿತ್ತಂತ ವಿಂಡೋ ತೆಗೆದಿಟ್ಟು ಹೋಗಿದ್ದೆ. ಆ್ಯಂಡ್ ದಿಸ್ ವಿಂಡೋ ವಾಸ್ ಸ್ಟಿಲ್ ಓಪನ್ ವೆನ್ ಐ ಕೇಮ್ ಇನ್. ರೂಮ್ ಒಳ್ಳೆ ಚಿಲ್ಲಾಗಿ ಹೋಗಿದೆ. ಚಿಲ್ಲಲ್ಲ, ಐಸಾಗಿ ಹೋಗಿದೆ. ಚಿಲ್ಲಾದರೂ ಸಹ ನಡೀತಿತ್ತು, ಐಸ್ ಆಗಬಾರ್ದಿತ್ತು. ಹಾಗೆ ಎ ಸಿ ಫುಲ್ ಬ್ಲಾಸ್ಟ್, ಎ ಸಿ ಅಂತ ಸಹ ಹೀಟರ್ ಫುಲ್ ಬ್ಲಾಸ್ಟಲ್ಲಿ ಇಟ್ಟಿದ್ದೀನಿ. ನೋಡೋಣ, ಇವಾಗ ಲೈನರ್ ತೆಗೆದ್ರೆ ಪಕ್ಕ ಚಳಿ ಆಗ್ತದೆ. ಸೊ ಒಂದು ಕೆಲಸ ಮಾಡೋಣ, ಇನ್ನೂ ಊಟ ಆಗಲಿಲ್ಲ. ಇವಾಗ ಅನ್ನ ಎಲ್ಲ ತಂದಿದ್ದು ಉಂಟು, ಬಟ್ ಮಾಡಲಿಕ್ಕೆ ಟೈಮ್ ಇಲ್ಲ. ಸೊ ಐ ವಿಲ್ ಡೂ ಒನ್ ಥಿಂಗ್, ಇವತ್ತು ನೈಟ್ ಮ್ಯಾಗಿ ಎಲ್ಲ ಇದ್ದು ನಾಳೆಯಿಂದ ಪುಳಿಯೋಗರೆ ಎಲ್ಲ ಸ್ಟಾರ್ಟ್ ಮಾಡೋಣ. ಸೊ ಟುಡೇ ಐ ಆಮ್ ಮೇಕಿಂಗ್ ಪಾಸ್ತಾ. ಲೆಟ್ಸ್ ಸಿ ಹೇಗೆ ಟೇಸ್ಟ್ ಮಾಡೋದು ಅಂತ. ಹ್ಯಾವ್ ಒನ್ ಐಡಿಯಾ. ದಿಸ್ ಇಸ್ ದ ಐಡಿಯಾ. ಮ್ಯಾಗಿ ಸಾಕಿದೆ, ಯಾಕಂದರೆ ಒಂದು ಪಾಸ್ತಾ ಐ ಡೌಟ್ ಸಾಕಾಗ್ತದೆ ಅಂತ. ಆ್ಯಂಡ್ ದೇರ್ ಗೋಸ್ ಮೈ ಒನ್ ಆ್ಯಂಡ್ ಓನ್ಲಿ ಲಾಸ್ಟ್ ಪ್ಯಾಕ್ ಇಂಡಿಯನ್ ಮ್ಯಾಗಿ. ಯಾಕಂದರೆ ಅದೆಲ್ಲಿ ಇಲ್ಲಿ ಏಷ್ಯನ್ ಮಾರ್ಕೆಟ್ ಆಗಲಿ ಯಾವುದೇ ಮಾರ್ಕೆಟ್ ಆಗಲಿ ಎಲ್ಲಿ ಸಿಗೋದಿಲ್ಲ ಇದು. ಆದರೆ ನನ್ನ ಪಾರ್ಸಲ್ ಬಾಕ್ಸಲ್ಲಿ ಇನ್ನೊಂದು ಫುಲ್ ಪ್ಯಾಕ್ ಬರ್ತಿದೆ. ಇನ್ನೊಂದು ಫುಲ್ 8 ಇರೋದು ಪ್ಯಾಕ್ ಬರ್ತಿದೆ, ದೊಡ್ಡ ಪ್ಯಾಕ್. 2 days ಮ್ಯಾಗಿ ಈಸ್ ಲಿಟಲ್ ಡಿಫಿಕಲ್ಟ್ ಅಂತೆ, ಡಿಫ್ರೆಂಟ್. ಯಾಕಂದರೆ ಇದರಲ್ಲಿ ಪಾಸ್ತಾ ಕೂಡ ಇದೆ, ದಟ್ಸ್ ವೈ ಇಟ್ಸ್ ಲುಕಿಂಗ್ ರೆಡ್. ಆಯಿತು, ಇವತ್ತಿನ ಡೇ ಇಲ್ಲೇ ಮುಗಿಸ್ತೀನಿ. ಇವಾಗ ಏನಿಲ್ಲ, ಇತ್ತು ಟೈಮ್ ರೈಟ್ ನಾವು ಐ ಥಿಂಕ್
10:24, ಆಲ್ಮೋಸ್ಟ್ 10:30. ಸೊ ಲೈಟಾಗಿ ಹಿಂದ್ಗಡೆ ಹೆಡ್ಡೇಗೆ ಹಾಕ್ಕೊಂಡು ಯಾಕೆ ಅಂತ ಗೊತ್ತಿಲ್ಲ. ಐ ಥಿಂಕ್ ಐ ನೀಡ್ ಟು ಸ್ಲೀಪ್. ಸೊ ಮಲಗಿಂದ ಮುಂಚೆ ಒಂದು ಕೆಲಸ ಉಂಟು, ಹ್ಯಾವ್ ಟು ಎಡಿಟ್ ಪ್ರೀವಿಯಸ್ ವ್ಲಾಗ್, ದಿಸ್ ವ್ಲಾಗ್ ಆ್ಯಂಡ್ ಆಲ್. ಎಡಿಟಿಂಗ್ ಮಾಡಲಿಕ್ಕೆಲ್ಲ ಒಂದು ತಮ್ನೇಲ್ ಇಲ್ಲ, ಯಾಕಂದರೆ ಇವಾಗ ಒಂದು ಅಪ್ಲೋಡಿಗೆ ಇಟ್ಟಿದ್ದೀನಲ್ಲ, ಅದರದ್ದು ತಮ್ನೇಲ್ ಒಂದು ಹಾಕಿ ಟೈಟಲ್ ಎಲ್ಲ ಹಾಕಿ ಮಲಗೋಣ ಅಂತ. ದ್ಯಾಟ್ಸ್ ಇಟ್ ಫಾರ್ ಟುಡೇ. ಐ ಹ್ಯಾವ್ ದಿಸ್ ಮ್ಯಾಗಿ. ಐ ಹೋಪ್ ಯು ಎಂಜಾಯ್ ದಿಸ್ ಬ್ಲಾಗ್. ಏನು ಎಂಜಾಯ್ ಆಗಿದೆ ಈ ಬ್ಲಾಗಲ್ಲಿ, ಏನು ಇಷ್ಟ ಆಗಿದ್ರು ಕಮೆಂಟ್ ಮಾಡಿ, ಏನು ಇಷ್ಟ ಆಗಿದೆ ಅಂತ. ಐ ವಾಂಟ್ ಟು ನೋ ಯುವರ್ ಒಪಿನಿಯನ್ ಗೈಸ್. ದಟ್ಸ್ ಇಟ್. Let's meet tomorrow. Until then, ta-ta, bye-bye. Good night, bye-bye.